ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಾ ರಾಣಿಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ನಾನು ಈಗಾಗಲೇ ನಿಮಗೆ ಪರೀಕ್ಷೆಗಳ ಬಗ್ಗೆ ಸುಮಾರು ಸುಲಭೋಪಾಯಗಳನ್ನು ಕೊಟ್ಟಿದ್ದೀನಿ. ಪರೀಕ್ಷೆನಲ್ಲಿ ಚೆನ್ನಾಗಿ ಬರೆಯೋದಕ್ಕೆ, ಉತ್ತರಗಳನ್ನು ನೆನ್ಪು ಮಾಡ್ಕೊಳ್ಳೋದಕ್ಕೆ ಆ ಟೈಮಿಗೆ, ಮತ್ತು ಗಾಬರಿ ಇಲ್ಲದೆ ಪರೀಕ್ಷೆನ ಬರೆಯೋದಕ್ಕೆ, ಒಳ್ಳೆ ಮಾರ್ಕ್ಸ್ ತಗೊಂಡು ಉತ್ತೀರ್ಣರಾಗೋದಕ್ಕೆ, ಹೀಗೆ ಬೇಕಾದಷ್ಟು ಸುಲಭೋಪಾಯಗಳನ್ನು ಹೇಳಿದ್ದೀನಿ. ಪರೀಕ್ಷೆಗಳೆಲ್ಲ ಮುಗಿದ್ವು. ನಂತರ ಏನು? ನಂತರ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದರೆ ಮುಂದಿನ ದೊಡ್ಡ ಪರೀಕ್ಷೆಗಳು, ಅಂದರೆ ಡಾಕ್ಟರ್ ಆಗೋದಕ್ಕೆ, ಇಂಜಿನಿಯರ್ ಆಗೋದಕ್ಕೆ, ಕಲೆಕ್ಟರ್ ಆಗೋಕ್ಕೆ ಅಂತ, ಲಾಯರ್ ಆಗೋದಕ್ಕೆ, ಆ ಒಂದು ಪ್ರವೇಶ ಪರೀಕ್ಷೆಗಳು. ಅದನ್ನು ಚೆನ್ನಾಗಿ ಬರೆದು ಅದರಲ್ಲಿ ಉತ್ತೀರ್ಣರಾಗಿ ನಿಮಗೆ ಬೇಕಾದ ಕಡೆ ಕೆಲಸವನ್ನು ತಗೊಂಡು ಕೋರ್ಸನ್ನು ತಗೊಂಡು ನಿಮಗೆ ಬೇಕಾದ ಕಡೆ ಸೀಟನ್ನು ತಗೊಂಡು ಒಳ್ಳೆಯ ಒಂದು ಧ್ಯೇಯ, ಒಂದು ನಿಮ್ಮ ಆಂಬಿಷನ್ ಪೂರ್ತಿ ಮಾಡ್ಕೊಳ್ಳೋದಕ್ಕೆ ಏನು ಮಾಡಬೇಕು? ನಿಮಗೆ ಗೊತ್ತಿರೋ ಉತ್ತರ ನೀವು ಕಾಮೆಂಟ್ ಬಾಕ್ಸಲ್ಲಿ ಹೇಳಿ. ನನ್ನ ಉತ್ತರ ನಾನು ಸಂಜೆ ಕೊಡ್ತೀನಿ.